ಮಾಡ್ತೇನೆ. ಸೊ ಯಾವತ್ತೂ ಕೂಡ ಇವತ್ತು ನಾವು ಭಾನುವಾರ ಇದ್ರೂ ಕೂಡ ಇದು ಬಹಳ ಪ್ರಮುಖವಾದಂಥ ವಿಚಾರ. ಅದಕ್ಕೆ ರಾಜ್ಯದ ಎಲ್ಲ ಅಧಿಕಾರಿಗಳನ್ನು ಕೂಡ ಕರೆಸಿ ಆ ಅಧಿಕಾರಿಗಳು ಜಿಲ್ಲೆಯಲ್ಲಿ ಕೂತ್ಕೊಂಡು ಅವರು ಕೂಡ ಅವರ ವರದಿಗಳನ್ನು ಕೊಟ್ಟಿದ್ದಾರೆ. ಸೊ ಅವರು ಕೂಡ ನಿಮಗೆ ನಮಗೆ ಯಾವ ಭಾನುವಾರನಿಲ್ಲ, ಶನಿವಾರನಿಲ್ಲ, ನೋ ಹಾಲಿಡೇ, ಎಲ್ಲ ದಿನ ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪಾಪ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಇದು ಟೀಮ್ ಕರ್ನಾಟಕ. ಸೊ ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ, ಅಧಿಕಾರಿಗಳು ನಾವೆಲ್ಲ ಸೇರಿ ಕೆಲಸ ಮಾಡಬೇಕು ಅನ್ನೋದನ್ನು ಈಗಾಗಲೇ ತಿಳಿಸಿದ್ದೇನೆ. ಸೊ ಇದು ತಮಗೆ ಈ ವಿಚಾರ. ಕ್ಯಾಬಿನೆಟ್ನಲ್ಲಿ ಇದುವರೆಗೆ ಸೋಲಿಂಗ್ ಆಗದಿರೋ ತಾಲೂಕು ಎಷ್ಟಿದೆ, ಎಷ್ಟು ಸೋಲಿಂಗ್ ಆಗಿದೆ, ಎಷ್ಟು ತಾಲೂಕು ಆಗಿದೆ? ಈಗ 158 ತಾಲೂಕುಗಳಲ್ಲಿ ಸಾಧಾರಣ ಮಳೆ, 20ರಲ್ಲಿ ಮಳೆನೇ ಇಲ್ಲ. ಸೊ ಎಲ್ಲೂ ಕೂಡ ನೀವು ಬಹಳ ಹುಷಾರಾಗಿರ್ಬೇಕು ಅಂತ ಹೇಳಿದ್ದೇವೆ. ಒಂದು ಜಿಲ್ಲೆಯಲ್ಲಂತೂ ಬಹಳ ವರ್ಸ್ಟ್ ಪೊಸಿಷನ್ ಇದೆ. ವಿಜಯನಗರ. ಸೊ ಅದು ಬರಪರಿ ಆಯಿತು. ಎರಡನೇದು, ನಮ್ಮ ಇವತ್ತು ಕ್ಯಾಬಿನೆಟ್ ಸಬ್ಜೆಕ್ಟ್ ಅಲ್ಲಿ ಕರ್ನಾಟಕ ಅಗ್ರಿಟೆಕ್ ಮಿಷನ್ 2026, ಅದರಲ್ಲಿ ಸ್ಯಾಟಲೈಟ್ನಿಂದ ಡಾಟಾ ತೆಗೆದುಕೊಂಡು ಡ್ರೋನ್ ಸರ್ವೆ ಮಾಡಿಸಿ ಈ ಹವಾಮಾನ ಮುನ್ಸೂಚನೆ ಕೊಡಲಿಕ್ಕೆ ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿ ರೈತರಿಗೆ ಮಾರ್ಗದರ್ಶನ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸೊ ಪೆಸ್ಟಿಸೈಡ್ಸು, ಅದು ಏನೋ ರೋಗಗಳು, ಕ್ರಾಪ್ ಪ್ಯಾಟರ್ನ್ ಹೇಗಿರಬೇಕು, ಏನೇನು ಅವರು ಬಿತ್ತನೆ ಮಾಡಬೇಕು ಅನ್ನೋದೆಲ್ಲ ಮಾಡಲಿಕ್ಕೆ ಒಂದು 36 ಕೋಟಿ ರೂಪಾಯಿದೊಂದು ಅಂದಾಜು ಮೊತ್ತದ ಒಂದು ಸಮೀಕ್ಷೆ ಮಾಡಲಿಕ್ಕೆ ಅವರಿಗೆ ಒಂದು ಅನುಮೋದನೆಯನ್ನು ನಾವು ಕೃಷಿ ಇಲಾಖೆಗೆ ಕೊಟ್ಟಿದ್ದೇವೆ. ಹಿಂದುಳಿದವರು ಸುಮಾರು ಕಲ್ಯಾಣ ಇಲಾಖೆಯಲ್ಲಿ ಅವರು ಹಾಸ್ಟೆಲ್ಗಳಿಗೆ ಸುಮಾರು 7,500 ಕಾಟ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ, 15,000 ಹಾಸಿಗೆಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಒಂದು 30 ಕೋಟಿ ರೂಪಾಯಿ ವೆಚ್ಚದ ಒಂದು ಆಡಳಿತಾತ್ಮಕ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದೇವೆ. ಆಮೇಲೆ ಅಲೆಮಾರಿ ಜನಾಂಗದ ಬಗ್ಗೆ ಕೆಲವು ತಾಲೂಕುಗಳಲ್ಲಿ ಕೆಲವು ಮನೆಗಳು ಕಟ್ಟಬೇಕು ಅನ್ನೋದು ಹಿಂದೆ ಪ್ರಸ್ತಾವನೆ ಬಂದಿತ್ತು. ಅದನ್ನು ಒಟ್ಟು 10 ಲಕ್ಷ ರೂಪಾಯಿ ಒಂದು ಯೂನಿಟ್ ಕಾಸ್ಟ್, 380 ಚದರಡಿ ಇರುವಂಥ ಒಂದು 400 ಅಡಿ ಇರುವಂಥ ಚದರ ಒಂದು ಮನೆಯನ್ನು 10 ಲಕ್ಷ ರೂಪಾಯಿ ಯೂನಿಟ್ ಕಾಸ್ಟ್ ಅಂತ ನಿಗದಿ ಮಾಡಿ ಅದಕ್ಕೆ ಕೂಡ ಸುಮಾರು ಅನುಮತಿಯನ್ನು ನಾನು ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ಆ ರೀತಿ ಪರಿಸ್ಥಿತಿ ಇದೆ ಅದಕ್ಕೆಲ್ಲ ಮಾಡಿ ಅಂತ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದಲ್ಲದೆ ಫಸ್ಟ್ ಟೈಮ್ ನಮ್ಮ ರಾಯಚೂರಿಗೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ IIT ತ್ರಿಬಲ್ ಐಟಿ ರಾಯಚೂರಿನಲ್ಲಿ AI ಉತ್ಕೃಷ್ಟತಾ ಕೇಂದ್ರ 5 ವರ್ಷ ಅವಧಿಗೆ ಅದರಲ್ಲಿ ಅದನ್ನು ಮುಗಿಸಬೇಕು. ಅಲ್ಲೂ ಕೂಡ ಒಂದು 15 ಕೋಟಿ ರೂಪಾಯಿ 12 ಕೋಟಿ ರೂಪಾಯಿ ಹಣ ಕೂಡ ಅಲ್ಲಿ ಕೂಡ ಮಂಜೂರು ಮಾಡಿಕೊಟ್ಟಿದ್ದೇವೆ. ಆಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ಗೆ MBBS ಮತ್ತು BDS ಅವರಿಗೆ ಹೊಸ ಹಾಸ್ಟೆಲ್ ಕಟ್ಟಬೇಕು ಅಂತ ಬಂದಿತ್ತು. ಸ್ವಲ್ಪ ರಿಪೇರಿಂಗ್ ಬಂದಿತ್ತು. ನಾನು ರಿಪೇರಿ ಮಾಡೋದು ಬೇಡ, ಹೊಸ ಹಾಸ್ಟೆಲೇ ಕಟ್ಟೋಣ ಅಂತ ಹೇಳಿದ್ದೇನೆ. ಸುಮಾರು 83 ಕೋಟಿ ರೂಪಾಯಿಗೆ ಒಂದು ಅಂದಾಜು ಇದೆ. ಅದಕ್ಕೆ ನಾನು ಬೇರೆ ಜಾಗ ಕೊಡ್ತೀನಿ. ಅಲ್ಲೇ ಕಾಲೇಜ್ ಪಕ್ಕದಲ್ಲೇ ಎಲ್ಲರೂ ಒಂದು ಜಾಗನ ನಾವು ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳ್ತೇವೆ. ಒಟ್ಟು ಅದಕ್ಕೆ ಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ಗೆ ಜಾಗ ಫೈನಲೈಸ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇನೆ.